ಟೂರ್ಸ್ ಅಂಡ್ ಟ್ರಾವೆಲ್ಸ್. ಸಿರಿ ಟೂರ್ಸ್ ಅಂಡ್ ಟ್ರಾವೆಲ್ 13 ದಿನಗಳ ಕಾಲ ಕಾಶಿ, ಅಯೋಧ್ಯೆ, ಪ್ರಯಾಗರಾಜ್ ಸ್ಪೆಷಲ್ ಯಾತ್ರೆ ಜೊತೆಗೆ 5 ಶಕ್ತಿ ಪೀಠಗಳು, ಕಾಫಿ, ಟಿಫನ್, ಊಟ ಸೇರಿ ಸಾಮೂಹಿಕ ವಸತಿ ಸೇರಿ ಸೆಮಿ ಸ್ಲೀಪರ್ ಬಸ್. ಸೀಟು ಒಂದಕ್ಕೆ 21,000. 13 ದಿನಗಳ ಕಾಲ ಕಾಶಿ, ಅಯೋಧ್ಯೆ, ಪ್ರಯಾಗರಾಜ್ ಸ್ಪೆಷಲ್ ಯಾತ್ರೆ. ಬನ್ನಿ, ಹಿಂದೆ ಬುಕ್ ಮಾಡಿ 6,000 ಅಡ್ವಾನ್ಸ್ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸಂದರ್ಶಿಸುವ ಸ್ಥಳಗಳು: ಮಹಾನಂದಿ, ಯಾದಗಿರಿ ಬೆಟ್ಟ, ಭದ್ರಾಚಲಂ, ಪರ್ಣಶಾಲ, ಅನ್ನಾವರಂ, ಪಿಠಾಪುರ ಶಕ್ತಿಪೀಠ, ದ್ರಾಕ್ಷಾರಾಕ್ಷಂ ಶಕ್ತಿಪೀಠ, ಸಿಂಹಾಚಲಂ, ವಿಶಾಖಪಟ್ಟಣಂ, ಪೂರಿ, ಕೋಣಾರ್ಕ್, ಭುವನೇಶ್ವರ್, ಗಯಾ, ಸರ್ವಮಂಗಲ ಶಕ್ತಿಪೀಠ, ಬುದ್ಧಗಯಾ, ಅಯೋಧ್ಯ, ಸೀತಮುಡಿ, ತ್ರಿವೇಣಿ ಸಂಗಮ, ಲಲಿತಾದೇವಿ ಶಕ್ತಿಪೀಠ, ಪ್ರಯಾಗರಾಜ್, ಬನಾರಸ್, ಕಾಶಿ ವಿಶಾಲಾಕ್ಷಿ ಶಕ್ತಿಪೀಠ, ಚಿತ್ರಕೂಟ್, ಸರ್ನಾಥ್, ಸ್ವರ್ಣರೇಖಾ ನದಿ, ಸ್ವರ್ಣಗಿರಿ. ಒಟ್ಟು 26 ಸ್ಥಳಗಳು. ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರ್ಗನೈಸರ್ ಗುರುಪ್ರಸಾದ್ 9036078788. ಸತ್ಯ ಲೋಕೇಶ್ 9483158169. ಪಾವಗಡ ಪಟ್ಟಣದ ಅಬ್ಬಂಡೆಯ ಕೆಳಗಡೆ ಇರುವ ಖಾಸಗಿ ಜಮೀನಿನಲ್ಲಿ ಕಳೆದ 30 ವರ್ಷಗಳಿಂದ ಟೆಂಟುಗಳನ್ನು ಹಾಕಿಕೊಂಡು ಜೀವನ ಮಾಡುತ್ತಿರುವ ಅಲೆಮಾರಿ ಜನಾಂಗಕ್ಕೆ ಈಗ ಕಂಟಕ ಶುರುವಾಗಿದೆ. ಯಾಕಪ್ಪ ಅಂದರೆ ಈ ಒಂದು ಖಾಸಗಿ ಜಮೀನಿನ ಮಾಲೀಕರು ಈ ತಕ್ಷಣ ಖಾಲಿ ಮಾಡಬೇಕೆಂದು ಅವರಿಗೆ ಒತ್ತಾಯಿಸಿದ್ದು, ಈ ಹಿನ್ನೆಲೆಯಲ್ಲಿ ಈ ಒಂದು ಅಲೆಮಾರಿ ಜನಾಂಗಕ್ಕೆ ಈಗ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಇದರಿಂದ ನೊಂದ ಸುಮಾರು 30 ಕುಟುಂಬಗಳು ಪುರಸಭಾ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಅಳಲನ್ನು ಪುರಸಭಾ ಮುಖ್ಯಾಧಿಕಾರಿಗೆ ತೋಡಿಕೊಂಡಿದ್ದಾರೆ. ನಾವುಗಳು ಕಳೆದ 30 ವರ್ಷಗಳಿಂದ ಟೆಂಟುಗಳನ್ನು ಹಾಕಿಕೊಂಡು ಪೊರಕೆಯನ್ನು ಕಟ್ಟಿ ಮಾರಿ ಜೀವನ ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಓದಿಸುತ್ತಿದ್ದೇವೆ. ನಮಗೆ ದಯವಿಟ್ಟು ಸೂರನ್ನು ಕಲ್ಪಿಸಿಕೊಡಿ ಎಂದು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಪಾವಗಡ ಪುರಸಭೆಯ ಮಾಜಿ ಪುರಸಭಾ ಸದಸ್ಯರಂಥ GA ವೆಂಕಟೇಶ್ ಅವರ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ಹೆಸರಿನಲ್ಲಿ ಪಡಿತರ ಚೀಟಿ ಇದ್ದು ಮತದಾರ ಪಟ್ಟಿಯಲ್ಲಿದ್ದೇವೆ. ಅನೇಕ ಚುನಾವಣೆಗಳಿಗೆ ಮತವನ್ನು ಚಲಾಯಿಸಿದ್ದೇವೆ. ದಯವಿಟ್ಟು ನಮಗೆ ಸೂರನ್ನು ಕಲ್ಪಿಸಿಕೊಡಿ ಎಂದು ಅವರು ಆಗ್ರಹಿಸಿದ್ದಾರೆ. ಸರ್, ಏನು ಸಮಸ್ಯೆ? ಇವರೆಲ್ಲ ಸರ್ಕಾರದ ಆದೇಶ ಪ್ರಕಾರ ಅಲೆಮಾರಿ ಜನಾಂಗ, ಕುರುಚ, ಕುರುಮ, ಕಾಡುಗೊಲ್ಲ, ಕಾಡು ಕುರುಬ ಏನಿದೆ ಇವತ್ತು ವರ್ಷರಿಗೆ ಈಗ ಬೀದಿ ಬದಿ ಬಿದ್ದಿರ್ತಕ್ಕಂಥವ್ರಿಗೆ ಸರ್ಕಾರದಲ್ಲಿ ಏನಿವತ್ತು ಫಂಡಿಂಗ್ ತೆಗೆದಿದ್ದಾರೆ. ಅಲೆಮಾರಿ ಜನಾಂಗದವರಿಗೆ ಈ ಥರ ಮನೆಗಳಾಗಲಿ ಅವರ ವ್ಯವಸ್ಥೆಗಳಿಗಾಗಲಿ ಅವರ ಪುನರ್ ವ್ಯವಸ್ಥೆ ಕಲ್ಪಿಸ್ಕೋದಕ್ಕೋಸ್ಕರ ಕೋಟ್ಯಾನುಗಟ್ಟಲೆ ದುಡ್ಡು ಸರ್ಕಾರದಲ್ಲಿ ಇವತ್ತು ತೆಗಿತಾ ಇದ್ದಾರೆ. ಆ ದುಡ್ಡು ಎಲ್ಲೋಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಯಾವತ್ತು 30 ವರ್ಷದಿಂದ ಗುಡಿಸ್ಲು ಹೆಂಗಿದೆಯೋ ಅದೇ ಗುಡಿಸ್ಲು ಹಂಗೆ ಇದೆ. ಎಲ್ಲಿ ವಾಸ ಇರೋದು ಇವರೆಲ್ಲ? ಎಲ್ಲಿದ್ದಾರೆ ಈಗ? ಇವರೆಲ್ಲ ಮನೆಗಳಿಲ್ವಾ? ಗುಡಿಸ್ಲು ಹಾಕೊಂಡ್ಬಿಟ್ಟಿದ್ದಾರೆ. ಎಷ್ಟು ವರ್ಷಗಳಿಂದ ಇದ್ದಾರಲ್ಲಿ ನೀವು? 28 ವರ್ಷ. ನಿಮಗೆ ರೇಷನ್ ಕಾರ್ಡು ಇವೆಲ್ಲ ಇದಾವ? ಮತದಾರರ ಪಟ್ಟಿಯಲ್ಲಿ ಇದ್ದೀರಾ ನೀವು? ಎಲ್ಲ ಆಧಾರ ಎಲ್ಲ ಹೇಳಿ ಸರ್. ಈಗ ಸರ್ಕಾರದ ಜವಾಬ್ದಾರಿ ಏನಂದ್ರೆ ಅಲೆಮಾರಿಗಳು ಎಲ್ಲಿದ್ದಾರೆ ಅವ್ರನ್ನೊಂದು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು. ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಸರ್ಕಾರದ ಹಣದಲ್ಲೇ ಬರ್ಸ್ಬೇಕಂತ ಒಂದು ಕಾನೂನಿದೆ. ಆದ್ರೆ ಅಲೆಮಾರಿಗಳಿಗೆ ಬಂದಿರ್ತಕ್ಕಂಥ ಏನಿವತ್ತು ಫಂಡಿಂಗ್ ಇದೆ ಆ ಫಂಡ್ ಎಲ್ಲಿ ಹೋಗ್ತಾ ಇದೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಏನು 30 ವರ್ಷಗಳಿಂದ ಇರ್ತಕ್ಕಂಥ ಗುಡಿಸಲು ಹಂಗೆ ಇದೆ. ಆ ಜನ ಹಂಗೆ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಒಂದು ಕಡೆ ನೆಲೆಸುವ ಹಾಗೆ ಒಂದು ಜವಾಬ್ದಾರಿಯಿಂದ ಮಾಡಬೇಕು. ಆ ಜವಾಬ್ದಾರಿಯನ್ನು ಬಿಟ್ಟು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಅಧಿಕಾರಿಗಳಿಗೆ 1.5 ತಿಂಗಳ ಹಿಂದ್ಗಡೆ ಈ ಥರ ಮನೆಗಳಿಲ್ಲ, 30 ವರ್ಷಗಳಿಂದ ಈ ಥರ ಗುಡಿಸ್ಲಾಕೊಂಡಿದ್ದಾರೆ, ಬೇರೆ ಒಂದು ಜಾಗದಲ್ಲಿ ಗುಡಿಸ್ಲಾಕವ್ರೆ. ಅವ್ರು ಇವತ್ತು ಡೆಮಾಲಿಷ್ ಮಾಡಬೇಕು, ಇಲ್ಲ ಬೆಂಕಿ ಹಚ್ತೀವಿ ಅಂತ ಹೇಳ್ಬಿಟ್ಟು ಅವರು ಬೆದರಿಕೆ ಆಗ್ತಾವ್ರೆ ಪಾಪ. ಅಂದರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಅದು ಪ್ರೈವೇಟ್ ಲ್ಯಾಂಡ್. ಅವ್ರ ಲ್ಯಾಂಡ್ ಅವ್ರು ಬಿಡಿಸ್ಕೊಳಕ್ಕೆ ಮಾತಾಡ್ತಾರೆ. ಅದು ನಮ್ಗೆ ಸಮಸ್ಯೆ ಅಲ್ಲ. ಏನಿವತ್ತು ಚೀಫ್ ಆಫೀಸರ್ ಆಗಿರ್ಬೋದು, ಆಮೇಲೆ ಏನು ತಹಸೀಲ್ದಾರ್ ಆಗ್ಬೋದು, ಈ ಮೂಲಭೂತ ಸೌಕರ್ಯಗಳ ಇಂಥ ಜನಕ್ಕೆ ಒದಗಿಸ್ಕೊಡ್ಬೇಕು. ಅದು ಸರ್ಕಾರದ ಜವಾಬ್ದಾರಿ. ಒಂದು AC ಆಗ್ಬೋದು, DC ಆಗ್ಬೋದು, ಮತ್ತು ತಹಸೀಲ್ದಾರ್ ಆಗ್ಬೋದು, ಚೀಫ್ ಆಫೀಸರ್ ಆಗ್ಬೋದು. ಇವತ್ತು ಏನು ಅಲೆಮಾರಿಗಳಿಗೆ ಪೂರ್ಣ ಜವಾಬ್ದಾರಿ ಸರ್ಕಾರದ ಹೊಣೆ ಆಗಿದೆ. ಅದಕ್ಕೆ ಒಂದು ಬೋರ್ಡ್ ತಯಾರಾಗಿದೆ. ಆ ಬೋರ್ಡ್ ಚೇರ್ಮನ್ರು ಇದ್ದಾರೆ. ಅವ್ರಿಗೆ 3-4 ಸತಿ ಫೋನ್ ಮಾಡಿ ಯಾರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಮತ್ತು DC ಮೇಡಮ್ ಅವ್ರಿಗೂ ಕಾಲ್ ಮಾಡಿದ್ದೀವಿ, DC ಮೇಡಮ್ ಅವರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇತ್ತ ಪಾವಗಡದತ್ತ ಗಮನ ಕೊಡಬೇಕಾಗಿ ನಾನು DC ಮತ್ತು AC ಮೇಡಮ್ ಅವರ ಇವ್ರಿಗೆ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಓಕೆ, ನಮಸ್ಕಾರ. ನಾವು ಪಾವಗಡ ಮೊದಲೇ ಟೈಮ್ರು, ನನ್ನ ಹೆಸರು. ಇವರು ನಮ್ಮೂರೇ. ಒಂದು 20 ವರ್ಷದಿಂದ ಅಲ್ಲಿದ್ದಾರೆ. ಇವ್ರಿಗೆ ಏನು ಸೌಕರ್ಯ ಮಾಡಿಲ್ಲ, ಏನಿಲ್ಲ. ಅವರು ಇವಾಗ ಬೇರೆ ಜಮೀನಿನಲ್ಲಿ ಅವರು ಗುಡಿಸಲು ಹಾಕ್ಕೊಂಡಿದ್ದಾರೆ. ನಮ್ಮೂರಿಗೆ ಎಲ್ಲೇನ ಜಾಗ
ಈಗ ನಿಮಗೆ ಜಾಗನೂ ಬೇಕು, ಮನೆಗಳು ಕಟ್ಕೊಡ್ಬೇಕಂತ. ತಂದು ಏನು ಕೆಲಸ ಏನು ಮಾಡೋದು ನೀವೆಲ್ಲ? ನಾವು ಪರ್ಕೆ ಕಟ್ಟ ಮಾಡೋರು, ಪರ್ಕೆ ಕಟ್ಟೋದು. ವ್ಯಾಪಾರ ಮಾಡೋರು, ಹಾಂ ಪರ್ಕೆ ಕಟ್ಟೋದು, ಜನ ಮಾಡೋದು ಅಷ್ಟೇ ಸರ್ ನಾವು. ಹಾಂ, ಎದುರಿಗೆ ತೊಗೊಂಡು ಹೋಗ್ತೀರಾ ಪರ್ಕೆಗಳೆಲ್ಲ? ಸರ್ ಹೋಗ್ತೀವಿ ತುಮಕೂರು, ಹಾಂ, ಮೈಸೂರು ಕಡೆ ಆ ಕಡೆ. ಆ ಕಡೆ ಎಲ್ಲ ಹೋಗ್ತೀರಾ? ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್ ನಾವು 10 ರೂಪಾಯಿ 20 ರೂಪಾಯಿ ಪರ್ಕೆ ಮಾಡ್ಕೊಳ್ಳೋರು ನಾವು. ಹಾಂ ಹಾಂ ಎಲ್ಲನ ಈಚಲು ಕೊಡ್ಕೊ ಬರಬೇಕು, ಹಾಂ ಮಾಡ್ಬೇಕು ಹಾಂ. ಮಾಡ್ಬೇಕು ಸರ್. ಎಷ್ಟು ಕುಟುಂಬಗಳಿದೆ ಈಗ ನಿಮ್ಮ ಆಬ್ಬಂಡೆಯಲ್ಲಿ? ಇಲ್ಲಿ ಒಂದು 60 ಕುಟುಂಬಗಳು ಇರುತ್ತೆ, 60 ಇರುತ್ತೆ ಎಲ್ಲ. 60 ಕುಟುಂಬಗಳಿಂದ ಇದಾವೆ. ಹಾಂ, ಹೇಳಪ್ಪ, ಏನು ನಿನ್ನ ಹೆಸರು? ನನ್ನ ಹೆಸರು ಸುಂಕಪ್ಪ ಸ್ವಾಮಿ. ಸುಂಕಪ್ಪ, ಸುಂಕಪ್ಪ. ಎಷ್ಟು ವರ್ಷದಿಂದ ಇದ್ದೀರೀಗ ಅಲ್ಲಿ? 28 ವರ್ಷದಿಂದ ಇದ್ದೀವಿ. ಅಲ್ಲಿ ಮನೆ ಆಗಲಿಲ್ಲ, ಏನಿಲ್ಲ, ಪಟ್ಟ ಜಾಗದಲ್ಲಿ ಇದ್ದೀವಿ. ಕಿತ್ತಾಕ್ ಅಂತಾರೆ. ಹಾಂ, ಮುಂದೆ ಮುಂದೆ ಹಾಕೊಂಡ್ರೆ ಗನಿ ಲಾಸ್ಟ್ಗೆ ಮುಂದೆ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂತ ಹಾಂ. ದಿವಸ ತಿಂಗಳು ಹೇಳ್ತಾರೆ. ನೀವು ಇಷ್ಟು ವರ್ಷಗಳಿಂದ ಯಾಕೆ ಸರ್ಕಾರನ ಒತ್ತಾಯ ಮಾಡಲಿಲ್ಲ ನೀವು? ಪರ್ಕೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿಕೊಂಡು ಹಿಂಗೆ ಬೇಡ್ಕೊಂಡು ತಿನ್ಕೊಂಡೆ 28 ವರ್ಷದಿಂದ ಪಾಗಾಡದಲ್ಲಿ ಯಾರು ಮಾಡಲಿಲ್ಲ. ಈಗ ನಿಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾವ್ರಾ? ಯಾವ ಸ್ಕೂಲ್ಗೆ ಹೋಗ್ತಾರೆ ಎಲ್ಲ? ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಹಾಂ, ರೊಪ್ಪದ ಶಾಲೆಗೆ ಹೋಗ್ತಾರೆ. ರಬ್ಬದ ಶಾಲೆಗೆ ಹೋಗ್ತಾರೆ. ಹಾಂ, ಅಲ್ಲಿ ಆ ಬಣ್ಣದಲ್ಲಿ ಕೇಳಿದ್ರಲ್ಲ ಈ ಒಂದು ಅಲೆಮಾರಿ ಜನಾಂಗದ ಅಳಲನ. ನೋಡೋಣ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಯಾವ ರೀತಿ ಇವರ ನೆರವಿಗೆ ಬರುತ್ತಿದೆ ಅನ್ನೋದನ್ನ ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ